ಸರ್ ಹೇಳಿ. ನಮಸ್ಕಾರ. ಸಿದ್ದರಾಮಯ್ಯರವರು ರಾಜೀನಾಮೆ ಕೊಟ್ಟಿದ್ದಾರೆ ನಮ್ಮ ರಾಜ್ಯದಲ್ಲಿ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮಸ್ಕಾರ. ಇವತ್ತು ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂದರೆ, ಯಾವುದೊಬ್ಬ ವ್ಯಕ್ತಿಗೆ ಅಧಿಕಾರ ಶಾಶ್ವತ ಅಲ್ಲ. ಅದು ಅಧಿಕಾರ ಇರೋ ಸಂದರ್ಭದಲ್ಲಿ ಏನು ಕೊಟ್ಟಿದ್ದಾರೆ ಅದು ಶಾಶ್ವತ ಅಂತ ನಾವು ಹೇಳ್ತೀವಿ. ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ಏನು ಇವತ್ತು ಅಕ್ಕಿ ಅನ್ನಭಾಗ್ಯ ಇರ್ಬೋದು, ಮತ್ತು ಗೃಹಲಕ್ಷ್ಮಿ ಆಗಿರ್ಬೋದು, ಮತ್ತು ನಿರುದ್ಯೋಗಿ ಯುವಕರಿಗೆ 3,000 ಆಗಿರ್ಬೋದು, ಅವೆಲ್ಲ ಕೂಡ ಶಾಶ್ವತ. ಅದು ಇತಿಹಾಸದಲ್ಲಿ ದಾಖಲಾದಂಥ ದಿನಗಳು. ಅಧಿಕಾರ ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ಆದರೆ ಅವ್ರು ಮಾಡಿರ್ತಕ್ಕಂಥ ಸೇವೆ ಶಾಶ್ವತವಾಗಿರುತ್ತೆ. ಅವರು ಏನು ಕೊಟ್ಟಂತೆ ನಡ್ಕೊಂಡಿದ್ದಾರೆ. ಹಾಗಾಗಿ ಬಡವರ ಪರವಾಗಿ ಎಲ್ಲ ವರ್ಗದ ಜನಗಳ ಪರವಾಗಿ ಅವರು ಧ್ವನಿ ಎತ್ತಿ ಅವರಿಗೆ ಒಳ್ಳೊಳ್ಳೆ ಯೋಜನೆಗಳನ್ನು ತಂದರೆ. ಅವರು ಏನಿವತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಹೈಕಮಾಂಡ್ ಅಂತ. ಹಾಗಾಗಿ ಇವತ್ತು ಇನ್ನೂ 1-2 ವರ್ಷ ಕೊಟ್ಟಿದ್ದು ಕೂಡ ಒಳ್ಳೆ ಆಡಳಿತ ನಡೆಸ್ತಾಯಿದ್ರು. ಆದರೂ ಕೂಡ ಅವ್ರ ಪಕ್ಷದ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಿದ್ದಾರೆ. ಹಾಗಾಗಿ ಏನು ಇವತ್ತು ಅವ್ರು ಕೊಟ್ಟಂಥ ಜನಪರ ಕೆಲಸಗಳಿಗೆ ನಾವು ಚಿರಋಣಿಯಾಗಿರ್ತೀವಿ. ದೇವರು ಇನ್ನಷ್ಟು ಅವ್ರಿಗೆ ಈಗಾಗಲೇ ಅವ್ರ ಹೈಕಮಾಂಡು ರಾಷ್ಟ್ರ ರಾಜಕಾರಣ ಕರೀತಾ ಇದ್ದಾರೆ. ಹಾಗಾಗಿ ರಾಷ್ಟ್ರ ರಾಜಕಾರಣದಲ್ಲಿ ಹೋಗಲಿ, ಒಳ್ಳೆಯ ಹುದ್ದೆಯನ್ನು ಸ್ವೀಕರಿಸಲಿ, ಅವ್ರಿನ್ನ ಭವಿಷ್ಯತ್ತು ಉಜ್ವಲ ಆಗಲಿ ಅಂತೇಳಿ ಈ ಮಾಧ್ಯಮದ ಮೂಲಕ ಅವರಿಗೆ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಮುಂದಿನ ಮುಖ್ಯಮಂತ್ರಿ ಸ್ಥಾನಕ್ಕೆ ರೇಸ್ನಲ್ಲಿದ್ದಾರೆ ಅನೇಕರಿದ್ದಾರೆ. ಇವತ್ತು ಯಾವತ್ತೂ ಕೂಡ ದೇವರು ಬರನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಅವಕಾಶ ಸಿಗುತ್ತೆ. ಅಂತಹ ಒಂದು ಅವಕಾಶವನ್ನು ಇವತ್ತು ನಮ್ಮ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಉಪಯೋಗಿಸ್ತಾ. ಅವರು ಕೂಡ ವ್ಯಕ್ತಿಯಾಗಿ ಹೇಳಬೇಕಾದ್ರೆ ಒಬ್ಬ ಸಕ್ರಿಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ. ಇವತ್ತು ಅವರ ಸ್ಥಾನದಲ್ಲಿ ಬೇರೆ ಯಾರೋ ಇದ್ದಿದ್ದರೆ ಇಷ್ಟಕ್ಕೆ ಪಕ್ಷ ಬಿಟ್ಟು ಬೇರೆ ಕಡೆ ಹೋಗ್ತಾಯಿದ್ರು. ಆದರೂ ಕೂಡ ಎಷ್ಟೇ ಕಷ್ಟ ಬಿದ್ದರೂ, ಎಷ್ಟೇ ನೋವು ಕೊಟ್ಟರೂ ಕೂಡ ಪಕ್ಷ ನಿಷ್ಠೆಯಾಗಿ ಇವತ್ತು ಪಕ್ಷದಲ್ಲಿ ಇರೋದ್ರಿಂದ ಇವತ್ತು ಅವರಿಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಲಭಿಸಿದೆ. ಅವರು ಕೂಡ ಒಳ್ಳೆ ಆಡಳಿತ ನಡೆಸಲಿ, ರೈತರ ಬಗ್ಗೆ ಒಳ್ಳೊಳ್ಳೆ ಆದೇಶಗಳು ಮಾಡಲಿ, ರೈತರ ಬಗ್ಗೆ ಇಚ್ಛಾಶಕ್ತಿ ತಗೊಂಡು ಇವತ್ತು ಒಳ್ಳೆಯ ಅಧಿಕಾರ ನಡೆಸಲಿ. ಅದೇ ರೀತಿ ಇವತ್ತು ಚಿಕ್ಕಬಳ್ಳಾಪುರ ಇಡೀ ಜಿಲ್ಲೆಯಲ್ಲಿ ಇವತ್ತು 5 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. 5 ವಿಧಾನಸಭಾ ಕ್ಷೇತ್ರದಲ್ಲಿ 3 ವಿಧಾನಸಭಾ ಕ್ಷೇತ್ರಗಳು ಕಾಂಗ್ರೆಸ್ ಶಾಸಕರಿದ್ದಾರೆ. ಅದರಲ್ಲಿ ಇವತ್ತು 2ಗಿಂತ ಉತ್ತಮರಂತೆ ನಮ್ಮ ಚಿಂತಾಮಣಿ ಏನು ಹುಲಿ ಅಂತೇಳಿ ಹೆಸರಾಗಿರ್ತಕ್ಕಂಥ ಡಾಕ್ಟರ್ ಎಂ ಸುಧಾಕರ್ ಅಣ್ಣವರು. ಯಾಕಂದರೆ ಅವರು ವಿದ್ಯಾರ್ಹತೆಯಲ್ಲಿ ಮುಂದೆ ಇದ್ದಾರೆ, ಭಾಷೆಯಲ್ಲಿ ಮುಂದೆ ಇದ್ದಾರೆ. ಈಗಾಗಲೇ ಏನು ಇವತ್ತು 3 ವರ್ಷಗಳ ಆಡಳಿತ ಇಡೀ ಜಿಲ್ಲೆ ರಾಜ್ಯ ನೋಡ್ತಾ ಇದೆ. ಇವತ್ತು ಯಾರೇ ಆಗಲಿ, ಇವತ್ತು ಒಂದು ಸಭೆ KDP ಮೀಟಿಂಗ್ ಸಭೆ ಅಂದರೆ ಏನು 11 ಗಂಟೆಗೆ ಬರ್ತಾರೆ, 1-2 ಗಂಟೆ 3 ಗಂಟೆ ಹೋಗ್ತಾರೆ. ಆದರೆ ಅವರು 11 ಗಂಟೆ ಬಂದು ರಾತ್ರಿ 11 ಗಂಟೆ ಸಭೆ ಮಾಡಿದ್ದಾರೆ ಅಂದರೆ ಅವರ ಬದ್ಧತೆ, ಅವರ ಕಾಳಜಿ ಇಡೀ ರಾಜ್ಯ ನೋಡ್ತಾ ಇದೆ. ಮತ್ತು ಇವತ್ತು ಅಂಕಿಅಂಶಗಳು ಮಾಧ್ಯಮಗಳು ಕೂಡ ಹೇಳ್ತಾ ಇದೆ. ಯಾಕಂದರೆ ಇವತ್ತು ಬೆಳಗ್ಗೆ 11ರಿಂದ ಅಥವಾ ರಾತ್ರಿ 11 ಗಂಟೆ ಸಭೆ ಮಾಡಿದ್ದಾರೆ ಅಂದರೆ ಪ್ರತಿಯೊಂದು ಇಲಾಖೆಯೂ ಕೂಡ ಅವರು ಗಮನ ಹರಿಸ್ತಾಯಿದ್ರು. ಮತ್ತು ಸ್ವಂತ ಚಿಂತಾಮಣಿ ತಾಲೂಕು ಅನ್ನೋದು ಬಿಟ್ಟು ಇವತ್ತು ಶಿಡ್ಲಘಟ್ಟಕ್ಕೆ ಇವತ್ತು ನಮ್ಮ ರೇಷ್ಮೆ ಮಾರುಕಟ್ಟೆ ಕೊಟ್ಟರು. ಮತ್ತು ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೂವಿನ ಮಾರುಕಟ್ಟೆ ತಂದರು. ಮತ್ತು ನಂದಿ ರೂಪೇ ಮಾಡಿದ್ರು. ಒಳ್ಳೊಳ್ಳೆ ಯೋಜನೆಗಳಿಗೆ ಅವರು ಇವತ್ತು ಮುಂದೆ ಕೊಟ್ಟಿದ್ದಾರೆ. ಇನ್ನೂ 2 ವರ್ಷ ಅವರಿಗೆ ಸಚಿವರಾಗಿ ಕೊಟ್ಟರೆ ಇನ್ನೂ ಒಳ್ಳೆ ಆಡಳಿತ ನಡೆಸ್ತಾರೆ. ಮತ್ತು ಮುಂದಿನ ವಿಧಾನಸಭಾ ಚುನಾವಣೆಗೆ ಕನಿಷ್ಠ ಒಂದು 5 ಜನ MLAಗಳನ್ನ ಎತ್ಕೊಳ್ಳೋಂಥ ಶಕ್ತಿ ಅವ್ರಿಗೆ ಬರುತ್ತೆ. ಹಾಗಾಗಿ ಏನೋ ನಮ್ಮ ಈಗಾಗಲೇ ಮುಖ್ಯಮಂತ್ರಿ ರೇಸ್ನಲ್ಲಿರುವಂಥ ಡಿ ಕೆ ಶಿವಕುಮಾರಣ್ಣ, ನಮ್ಮ ಕಾಂಗ್ರೆಸ್ ಪಕ್ಷದ ಸುರ್ಜೇವಾಲಣ್ಣ ಮತ್ತು ಅವ್ರ ಹೈಕಮಾಂಡು ನಮ್ಮ ಎಂ ಸುಧಾಕರ್ ಅವ್ರಿಗೆ ಸಚಿವರಾಗಿ ಒಂದು ಗೃಹ ಖಾತೆ ಆಗಿರ್ಬೋದು ಅಥವಾ ಕಂದಾಯ ಆಗಿರ್ಬೋದು, ಯಾವುದೇ ಖಾತೆ ಕೊಟ್ಟರು ಕೂಡ ಅವ್ರು ನಿಭಾಯಿಸೋಂಥ ಶಕ್ತಿ ಅವರಿಗಿದೆ. ಅವ್ರು ಒಳ್ಳೆಯ ಖಾತೆ ಕೊಟ್ಟರೆ ಪಕ್ಷ ಬೆಳೀತದೆ. ಮತ್ತು ಮುಂದಿನ ಚುನಾವಣೆಯಲ್ಲಿ 5 ಜನ ಶಾಸಕರನ್ನು ಗೆಲ್ಲಿಸುವಂಥ ಅಧಿಕಾರ ಶಕ್ತಿ ಎಂ ಸುಧಾಕರಣ್ಣನಿಗಿದೆ. ಹಾಗಾಗಿ ಸುಧಾಕರಣ್ಣವ್ರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ನಾವು ಕೂಡ ಆಗ್ರಹ ಮಾಡ್ತಾಯಿದ್ದೀವಿ. ಇನ್ನೊಂದು ಕಡೆ ಪ್ರದೀಪ್ ಈಶ್ವರ್ಗೂ ಸಿಗ್ಬೋದು ಸಚಿವ ಸ್ಥಾನ ಅಂತ ಒಂದು ಕಡೆ. ಅದು ಅವರವರ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು. ಪಕ್ಷದ ಹೈಕಮಾಂಡ್ ತೀರ್ಮಾನ ಆಗುತ್ತೆ. ಇವತ್ತು ಜಿಲ್ಲಾ ಮಟ್ಟದಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ 3 ವಿಧಾನಸಭಾ ಕ್ಷೇತ್ರದಲ್ಲಿ ಉತ್ತಮ ಶಾಸಕರು ಅಂದರೆ ಅದು ಎಂ ಸುಧಾಕರ್ ಅಂತೇಳಿ ಇಡೀ ಜಿಲ್ಲೆ ಅಲ್ಲ ರಾಜ್ಯದಲ್ಲಿ ಹೇಳ್ತಾ ಇದ್ದಾರೆ.